ಸ್ನೇಹಿತರೆ, ಪಾಕಿಸ್ತಾನದ ಪರಿಸ್ಥಿತಿ ಬೇಗಾನಿ ಶಾದಿಮೆ ಅಬ್ದುಲ್ಲಾ ದಿವಾನ್ ಅನ್ನೋ ಥರದಲ್ಲಾಗಿದೆ. ಯುದ್ಧ ಆಗ್ತಿರೋದು ಮಿಡಲ್ ಈಸ್ಟ್ನಲ್ಲಿ. ಆದರೆ ಪಾಕಿಸ್ತಾನದ ಗ್ರಹಚಾರ ಹರಿದು ಊರ ಬಾಗಿಲಿನ ತೋರಣ ಆಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದಿಂದ ಜಗತ್ತಿನ ಕಣ್ಣೆಲ್ಲ ಅರಬ್ ರಾಷ್ಟ್ರಗಳ ಮೇಲಿದೆಯಲ್ಲ, ನಿಮ್ಗೆ ಕೂಡ ಗೊತ್ತಿರೋ ವಿಚಾರನೆ. ಈ ಭೀಕರ ಕಾಳಗದಲ್ಲಿ ಒಂದೇ ಒಂದು ಸ್ಫೋಟಕ ತನ್ನ ನೆಲದ ಮೇಲೆ ಬೀಳದೇ ಇದ್ರೂ ಕೂಡ ಒದ್ದಾಡ್ತಿರೋದು ಪಾಕಿಸ್ತಾನ. ಇರಾನ್ ಯುದ್ಧದ ಪರೋಕ್ಷ ಪೆಟ್ಟಿಗೆ, ಕೊಲಾಟ್ರಲ್ ಡ್ಯಾಮೇಜ್ ಆಗಿದೆ ಒಂದು ಇಡೀ ಕಂಟ್ರಿ ಪಾಕಿಸ್ತಾನ. ಮೊದಲೇ ಸಾಲ 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 ಅಂತ ಜಗತ್ತಿನ ತುಂಬಾ ಓಡಾಡೋ ಪಾಕಿಸ್ತಾನ ಈಗ ಕಂಪ್ಲೀಟ್ ಆಗಿ ಎಕನಾಮಿಕ್ ICU ಸೇರಿದೆ. ವೆಂಟಿಲೇಟರ್ ಮೇಲೆ ಉಸಿರೆಳೆಯೋ ರೋಗಿ ಅಂತಾಗಿದೆ. ಯಾಕೆ, ಹೇಗೆ ಅನ್ನೋದೇ ಬಹಳ ಟ್ರಿಕಿ ಮತ್ತು ಇಂಟ್ರೆಸ್ಟಿಂಗ್ ವಿಚಾರ. ಎಕ್ಸ್ಪ್ಲೇನ್ ಮಾಡ್ತೀವಿ, ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಪೆಟ್ರೋಲ್ ಬಾಂಬ್, ಪಾಕ್ ಆರ್ಥಿಕತೆಗೆ ಬೆಂಕಿ. ಸ್ನೇಹಿತರೆ, ಸ್ಟ್ರೇಟ್ ಆಫ್ ಹಾರ್ಮುಜ್ ಬಗ್ಗೆ ನಾವು ನಿಮಗೆ ರಿಪೀಟೆಡ್ಲಿ ಹಿಂದಿನ ವರದಿಯಲ್ಲೂ ಕೂಡ ಹೇಳಿದ್ವಿ ಹಲವಾರು ಸಲ. ಮತ್ತೆ ತುಂಬಾ ರಿಪೀಟ್ ಮಾಡಕ್ ಹೋಗಲ್ಲ. ಜಗತ್ತಿಗೆ ಬೇಕಾಗಿರೋ ದೊಡ್ಡ ಪ್ರಮಾಣದ ಆಯಿಲ್ ಅಲ್ಲಿಂದನೇ ಬರಬೇಕು. ಅದರಲ್ಲೂ ಕೂಡ ಭಾರತ, ಪಾಕಿಸ್ತಾನ, ಚೈನಾ, ಜಪಾನ್, ಸೌತ್ ಕೊರಿಯಾ, ಈ ಏಷಿಯನ್ ಕಂಟ್ರೀಸ್ಗಂತೂ ಇದೇ ಜೀವನಾಡಿ. ಸೌದಿ ಅರೇಬಿಯಾ, UAE, ಕುವೈತ್, ಇರಾಕ್ನಿಂದ ಬರೋ ಆಯಿಲ್ ಅಲ್ಲಿಂದನೇ ಹೊರಗೆ ಬರಬೇಕು. ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ ಈಗ. ಅದರಲ್ಲಿ ಪಾಕಿಸ್ತಾನದ ಪಾಲಿನ 90% ಆಯಿಲ್ ಅಲ್ಲಿಂದನೇ ಬರಬೇಕು. ಇದೇ ಗಲ್ಫ್ ರಾಷ್ಟ್ರಗಳಿಂದ ಪಾಕ್ ಆಮದು ಮಾಡ್ಕೊಳ್ಳೋದು. ಆದರೆ ಈಗ ಹೊರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಬ್ಯಾರಲ್ಗೆ $70, $71, $67 ಈ ತರ ಇದ್ದ ಕಚ್ಚಾ ತೈಲ ಸೀದಾ $80, $90, $100, $119 ಅಂತ ಹೇಳಿ ಕುಣಿತಾ ಇರೋ ಟೈಮ್ನಲ್ಲಿ ಪಾಕಿಸ್ತಾನದ ಪಾಲಿಗಿದು ಮರಣ ಶಾಸನ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಒಂದೇ ಏಟಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ $55 ಏರಿಸಲಾಗಿದೆ. ಇವತ್ತು ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ $321.17, ಡೀಸೆಲ್ ಬೆಲೆ $335.86 ತಲುಪಿದೆ. ಇದರ ಪರಿಣಾಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ರೈಸ್ ಆಗಿದೆ. ತರಕಾರಿ, ಹಾಲು, ದಿನಸಿ ಬೆಲೆಗಳು ಕೂಡ ಗಗನಕ್ಕೇರಿವೆ. ಹೀಗೆ ಮುಂದುವರೆದ್ರೆ ಪಾಕಿಸ್ತಾನದ ಆಮದು ಬಿಲ್ ಪ್ರತಿ ತಿಂಗಳು $600 ಮಿಲಿಯನ್ ನಷ್ಟು ಏರಿಕೆಯಾಗುತ್ತೆ. $500 ಬಿಲಿಯನ್ ಅಧಿಕ ಏರಿಕೆಯಾಗುತ್ತೆ. $1 ಬಿಲಿಯನ್ ಸಾಲ ಎತ್ತೋಕೆ ಭಿಕ್ಷೆ ಬೇಡ್ಕೊಂಡು ಓಡಾಡೋ ಪರಿಸ್ಥಿತಿ ಅವರಿಗಿದೆ. ಯೋಚನೆ ಮಾಡಿ ಏನಾಗುತ್ತೆ ಪಾಕ್ ಕತೆ ಅಂತ. ಜೇಬಲ್ ಕಾಸಿಲ್ಲ ಅವ್ರ ಹತ್ರ. ಅಫ್ಕೋರ್ಸ್ ನಿಜ, ಭಾರತಕ್ಕೂ ಕೂಡ ಇಂಧನದ ಬಿಕ್ಕಟ್ಟು ಎದುರಾಗ್ತಾ ಇದೆ. ಹೊರಗಿಂದಲೇ ನಮಗೂ ಕೂಡ ಬರಬೇಕು. ಆದರೆ ಭಾರತ ಮತ್ತು ಪಾಕಿಸ್ತಾನದ ಆಯಿಲ್ ಸ್ಟೋರೇಜ್ ಕೆಪಾಸಿಟಿ ನಡುವೆ ಬಹಳ ವ್ಯತ್ಯಾಸ ಇದೆ. ಭಾರತ ತನ್ನ ವಿವಿಧ ಸ್ಟೋರೇಜ್ ಫೆಸಿಲಿಟಿಗಳಲ್ಲಿ 250 ಮಿಲಿಯನ್ ಬ್ಯಾರೆಲ್ ತೈಲವನ್ನು ರಿಸರ್ವ್ ಆಗಿ ಇಟ್ಕೊಂಡಿದೆ. ಇದು ದೇಶಕ್ಕೆ 74 ದಿನಗಳ ಕಾಲ ಸಾಕಾಗುತ್ತೆ. ರಷ್ಯಾ ಜೊತೆಗೆ ಬಲಿಷ್ಠ ಡೀಲ್ ಕೂಡ ಇರೋದ್ರಿಂದ, ಫ್ರೆಂಡ್ಶಿಪ್ ಇರೋದ್ರಿಂದ ಭಾರತ ಕ್ರೈಸಿಸ್ ಅನ್ನ ಮ್ಯಾನೇಜ್ ಪಾಕಿಸ್ತಾನಕ್ಕಿಂತ ಬೆಟರ್ ಮಾಡೋ ಸಾಮರ್ಥ್ಯವನ್ನ ಹೊಂದಿದೆ. ಆದರೆ ಪಾಕಿಸ್ತಾನದಲ್ಲಿ ಅಲ್ಲಿನ ಮಾಧ್ಯಮ ಸಮಾ ಟಿವಿ ಮಾಡೋ ರಿಪೋರ್ಟ್ ಪ್ರಕಾರ ಅವ್ರ ಹತ್ರ ಇರೋದೇ 25 ದಿನಕ್ಕಾಗುವಷ್ಟು ಇಂಧನ. ಆ 25 ದಿನದ ಬ್ಯಾಕಪ್ ಕೂಡ ಖಾಲಿ ಆದ್ರೆ ಪಾಕಿಸ್ತಾನ ಕತ್ತಲಲ್ಲಿ ಮುಳುಗೋದು ಗ್ಯಾರಂಟಿ. ಅದರ ಪರಿಣಾಮ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರ ಇಡೀ ದೇಶವನ್ನ ಲಾಕ್ ಮಾಡ್ತಾ ಇದೆ. ಕೋವಿಡ್ ಸನ್ನಿವೇಶಕ್ಕಿಂತಲೂ ಭಯಾನಕ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇವಾಗಿದೆ. ಇಂಧನ ಉಳಿಸೋಕೆ ಪಾಕ್ ಸರ್ಕಾರ ಏನೇನು ರೂಲ್ಸ್ ಮಾಡಿದೆ ಗೊತ್ತಾ? ದೇಶಾದ್ಯಂತ ಶಾಲೆ ಮತ್ತು ಯೂನಿವರ್ಸಿಟಿಗಳನ್ನು ಮುಚ್ಚಲಾಗಿದೆ. ಸ್ಕೂಲ್ ಬಸ್ ಹೊಡೆದ್ರೆ ಡೀಸೆಲ್ ಖಾಲಿ ಆಗುತ್ತೆ ಅಂತ. ಎರಡನೇದಾಗಿ ಸರ್ಕಾರಿ ಕಚೇರಿಗಳಿಗೆ ವಾರಕ್ಕೆ ಕೇವಲ 4 ದಿನ ಮಾತ್ರ ಕೆಲಸ. ಉಳಿದ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್. ಮೂರನೇದಾಗಿ ರಸ್ತೆ ದೀಪಗಳನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಮಾರುಕಟ್ಟೆಗಳನ್ನ ರಾತ್ರಿ 8 ಗಂಟೆಗೆ ಕ್ಲೋಸ್ ಮಾಡುವಂತೆ ಆದೇಶಿಸಲಾಗಿದೆ. ಬೀದಿಗೆ ಬಂದ ಜನ. ಪಾಕಿಸ್ತಾನದಲ್ಲಿ ಸಿವಿಲ್ ವಾರ್. ಎಸ್ ಸ್ನೇಹಿತರೆ, ಯುದ್ಧ ಆಗ್ತಿರೋದು ಇರಾನ್ನಲ್ಲಿ, ಆದರೆ ಜನ ಸಾಯ್ತಿರೋದು ಪಾಕಿಸ್ತಾನದಲ್ಲಿ. ಕರಾಚಿ, ಇಸ್ಲಾಮಾಬಾದ್, ಲಾಹೋರ್, ಪೇಶಾವರ್ ಸೇರಿದ ಹಾಗೆ ಪಾಕಿಸ್ತಾನದ ಪ್ರಮುಖ ನಗರಗಳೆಲ್ಲ ರಣರಂಗವಾಗಿವೆ. ಬ್ಲೂಮ್ಬರ್ಗ್ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನದಾದ್ಯಂತ ಪ್ರತಿಭಟನೆ ನಡೆದು 24 ಜನರ ಪ್ರಾಣ ಹೋಗಿದೆ. ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಪ್ರತಿಭಟನೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 35 ದಾಟಿದೆ. ಯುದ್ಧದಲ್ಲಿ ನೇರವಾಗಿ ಸಂಬಂಧವೇ ಇರದ, ಪಾಲ್ಗೊಳ್ಳದ ರಾಷ್ಟ್ರವೊಂದರಲ್ಲಿ ಇಷ್ಟೊಂದು ಸಾವು ನೋವು ನಿಜಕ್ಕೂ ಕೂಡ ಶಾಕಿಂಗ್ ಜಗತ್ತಿಗೆ ಇದು. ಯಾಕಿಂತ ಪರಿಸ್ಥಿತಿ? ಯಾಕೆ ಅಂದ್ರೆ ಪಾಕಿಸ್ತಾನದಲ್ಲಿ ಇರಾನ್ ಬಿಟ್ರೆ ಜಗತ್ತಿನ ಅತಿದೊಡ್ಡ ಶಿಯಾ ಜನಸಂಖ್ಯೆ ಇದೆ. ಲಕ್ಷಾಂತರ ಇರಾನ್ ಪರ ಬೆಂಬಲಿಗರಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ನೀತಿಗಳನ್ನ ಖಂಡಿಸಿ ಇವರೆಲ್ಲ ಪಾಕಿಸ್ತಾನಕ್ಕೆ ಬೆಂಕಿ ಇಡ್ತಾ ಇದ್ದಾರೆ. ಅಲ್ಲಿರೋ ಅಮೆರಿಕನ್ ಕಚೇರಿಗಳು ಮತ್ತು ಪಾಕ್ ಸರ್ಕಾರದ ಕಟ್ಟಡಗಳೇ ಇವರ ಮೇನ್ ಟಾರ್ಗೆಟ್. ಜನರ ಆಕ್ರೋಶಕ್ಕೆ ಮುಖ್ಯ ಕಾರಣ ಪಾಕ್ ಸರ್ಕಾರದ ದ್ವಂದ್ವ ನಿಲುವು. ನಮ್ಮ ಸರ್ಕಾರ ಅಮೆರಿಕದ ಕೈಗೊಂಬೆಯಾಗಿದೆ. ಮುಸ್ಲಿಂ ರಾಷ್ಟ್ರವಾದ ಇರಾನ್ ಮೇಲೆ ದಾಳಿ ಆಗ್ತಾ ಇದ್ರೂ ಕೂಡ ನಮ್ಮ ನಾಯಕರು ಬಾಯ ಮುಚ್ಕೊಂಡು ಕೂತಿದ್ದಾರೆ ಅನ್ನೋದು ಪ್ರತಿಭಟನಾಕಾರರ ಸಿಟ್ಟು. ಇವರನ್ನು ಹತ್ತಿಕ್ಕೋಕೆ ಪೊಲೀಸ್ ಮತ್ತು ರೇಂಜರ್ಸ್ ಪಡೆಗಳು ಗುಂಡು ಹಾರಿಸ್ತಿದ್ದಾರೆ. ಅದರಿಂದ ಸಾವು ನೋವಾಗ್ತಾ ಇದೆ. ಸೌದಿ ಟ್ರ್ಯಾಪ್. ಅತ್ತ ದರಿ, ಇತ್ತ ಪುಲಿ. ತ್ರಿಶಂಕು ಸ್ಥಿತಿಯಲ್ಲಿ ಪಾಕ್. ಎಸ್ ಸ್ನೇಹಿತರೆ, ಪಾಕಿಸ್ತಾನದ ಫಾರಿನ್ ಪಾಲಿಸಿ ಟೈಮ್ನಲ್ಲಿ ಜಗತ್ತಿನ ಮುಂದೆ ಬೆತ್ತಲಾಗಿದೆ. ಅದಕ್ಕೆ ಕಾರಣ ಸೌದಿ ಟ್ರ್ಯಾಪ್. ಕಳೆದ ವರ್ಷ 2025 ಸೆಪ್ಟೆಂಬರ್ 17ಕ್ಕೆ ಪಾಕಿಸ್ತಾನ ಅತ್ಯುತ್ಸಾಹದಿಂದ ಸೌದಿ ಅರೇಬಿಯಾ ಜೊತೆಗೆ ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಮಾಡಿಕೊಂಡಿತ್ತು. ಬೃಹತ್ ರಕ್ಷಣಾ ಒಪ್ಪಂದಕ್ಕೆ ಸೈನ್ ಹಾಕಿತ್ತು. ನಮ್ಮಿಬ್ಬರಲ್ಲಿ ಯಾರ ಮೇಲೆ ದಾಳಿ ಆದರೂ ಕೂಡ ಅದು ಇಬ್ಬರ ಮೇಲೂ ದಾಳಿ ಅಂತ ಬಡಾಯಿ ಕೊಚ್ಕೊಂಡಿದ್ರು. ನಮ್ಮ ಹತ್ರ ನ್ಯೂಕ್ಲಿಯರ್ ಕೊಡೆ ಇದೆ, ನಿಮ್ಮ ತಲೆ ಮೇಲೂ ಹಿಡಿತೀವಿ, ಬನ್ನಿ ರಕ್ಷಣೆ ಕೊಡ್ತೀವಿ ಅಂತ.
ಆಗ ಪಾಕಿಸ್ತಾನ ಇದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡಿತ್ತು. ದೊಡ್ಡ ಜಗತ್ತಿನ ಸೂಪರ್ ಪವರ್ ಇವರು, ಸೌದಿ ರಕ್ಷಣೆ ಕೊಡಕ್ಕೆ ಅನ್ನೋ ಥರದಲ್ಲಿ. ಅದೇ ಒಪ್ಪಂದ ಈಗ ಬಂದು ಪಾಕಿಸ್ತಾನದ ಜೀವಕ್ಕೆ ಟಪಾ ಟಪಾ ಅಂತ ಹೊಡಿತಾ ಇದೆ. ಯಾಕೆ ಗೊತ್ತಾ? ಈಗ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಸೌದಿ ಅರೇಬಿಯಾ ಮತ್ತು ಅಮೆರಿಕ ಒಂದು ಕಡೆ ಇದ್ದಾವೆ. ಇಲ್ಲಿ ಪಾಕಿಸ್ತಾನಕ್ಕೆ ಇಕ್ಕಟ್ಟು ಶುರುವಾಗಿದೆ. ಪಾಕಿಸ್ತಾನಕ್ಕೆ ಸಾಲ, ಆರ್ಥಿಕ ಪ್ಯಾಕೇಜ್, ತೈಲ ಎಲ್ಲವನ್ನ ಕೊಟ್ಟು ಸಾಕೋದು, ಬಚಾವ್ ಮಾಡೋದು. ಭಿಕ್ಷುಕ ಸತ್ತೇ ಹೋಗಬಾರ್ದು, ಬಟ್ ಬದುಕಿರ್ಬೇಕು, ಆ ರೀತಿ ನೋಡ್ಕೊಳ್ತಾ ಇರೋದು ಈ ಸೌದಿ ಮತ್ತು ಅಮೆರಿಕ. ಆ ನಿಯತ್ತನ್ನ ತೋರಿಸ್ಕೋಬೇಕು. ಜೊತೆಗೆ ಒಪ್ಪಂದ ಬೇರೆ ಆಗಿದೆ. ಅದ್ರ ಪ್ರಕಾರ ಸೌದಿ ಪರ ಹೋಗೋಣ ಅಂತ ಹೊರಟ್ರೆ ಇರಾನ್ ವಿರುದ್ಧ ಯುದ್ಧ ಮಾಡಬೇಕಾಗತ್ತೆ. ಇರಾನ್ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ ಪಾಕಿಸ್ತಾನ. ಆ ತಾಕತ್ತಿದೆಯಾ? ಇರಾನ್ ಜೊತೆ ಯುದ್ಧ ಮಾಡ್ತಾ ಕೂರೋ ತಾಕತ್ತು. ಒಂದ್ ಕಡೆ ಭಾರತ, ಇನ್ನೊಂದ್ ಕಡೆ ಅಫ್ಘಾನಿಸ್ತಾನ. ಎರಡೂ ಕಡೆಯಿಂದ ಪಾಕಿಸ್ತಾನ ಸ್ಯಾಂಡ್ವಿಚ್ ಆಗಿದೆ. ತಾಲಿಬಾನಿಗಳು ಹಾಕೊಂಡು ಹೊಡಿತಾ ಇದ್ದಾರೆ ಪಾಕಿಸ್ತಾನಕ್ಕೆ. ಈ ಕಡೆ ಇರಾನನ್ನ ಕೂಡ ಕೆಣಕೋ ದಮ್ಮಿದೆಯಾ? ಇಲ್ವೇ ಇಲ್ಲ. ಇದು ಗೆಸ್ಸೇ ಮಾಡಿರ್ಲಿಲ್ವಲ್ಲ, ಯೋಚನೆನೇ ಮಾಡಿರ್ಲಿಲ್ವಲ್ಲ ಅಂಥೇಳಿ ಸ್ಟ್ರಾಟಜಿಕ್ ಬ್ಲಂಡರ್ ಮಾಡ್ಕೊಂಡಿರೋ ಥರ ಬಾಯಿ ಮುಚ್ಕೊಂಡು ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ ಈಗ ಪಾಕಿಸ್ತಾನದವರು. ಈಗ ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಆಗಿ ಸೌದಿ ಪಾಕಿಸ್ತಾನ ಹೆಲ್ಪೇ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಯಾವ ಮುಖ ಇಟ್ಕೊಂಡು ಅಲ್ಲಿ ದುಡ್ಡು ಕೇಳಕ್ಕೆ ಹೋಗ್ತಾರೆ ಸೌದಿ ಹತ್ರ? ಅವ್ರು ಯಾಕೆ ಕೊಡ್ತಾರೆ ಇವರಿಗೆ? ಇವ್ರ ನಂಬಿಕೆಗೆ ಅರ್ಹರಲ್ಲ ಅಂತ ಆಗ್ಬಿಡ್ತಾರೆ ಈಗ. ಹೆಲ್ಪ್ ಮಾಡಿಲ್ಲ ಅಂದರೆ ಪಾಕಿಸ್ತಾನದವರು ಸೌದಿಗೆ. ಓಕೆ, ಮತ್ತೊಂದು ಕಡೆ ಅಮೆರಿಕಾಗೆ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರೆ IMFನಲ್ಲಿ ಅಮೆರಿಕದ ಬೆಂಬಲ ಇಲ್ಲದೆ ಏನೂ ಸಿಗಲ್ಲ ಇವರಿಗೆ ಜಾಗತಿಕ ಸಂಸ್ಥೆಗಳಲ್ಲಿ. ಆ ಭಯ ಕೂಡ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಈಗ ತ್ರಿಶಂಕು ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಏನು ಸ್ನೇಹಿತರೆ, ನಿಮಗೆ ಪೀಸ್ಫುಲ್ ಆಗಿ ಭಾರತದಲ್ಲಿ ಕಾಶ್ಮೀರ, ವೈಷ್ಣೋದೇವಿ, ಅಮೃತ್ಸರ ಪ್ರವಾಸ ಮಾಡಬೇಕು ಅಂತ ಹೇಳಿದ್ರೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂನವರ ಈ ಪ್ಯಾಕೇಜ್ ನಿಮಗಾಗಿ. ಆಸಕ್ತರು ಕಾಲ್ ಮಾಡಿ. ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್ನೊಂದಿಗೆ ಹೋಗಿ ಬರ್ಬೋದು. 3 ದಿಕ್ಕು 3 ಶತ್ರು. ದಿಕ್ಕು ತಪ್ಪಿದ ಪಾಕ್ ಸೇನೆ. ಪಾಕ್ಗೆ ಏಕಕಾಲದಲ್ಲಿ ಹಲವು ಗಡಿಗಳಲ್ಲಿ ಭೀಕರ ಕದನ. ಎಲ್ಲಿ ಹೋರಾಡಬೇಕು, ಯಾರನ್ನು ಫೇಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅವರಿಗೆ. ಅವರ ಮಿಲಿಟರಿ ವಾಹನಗಳನ್ನ ಈ ಕಡೆ ಅಫ್ಘಾನಿಸ್ತಾನ ಬಾರ್ಡರ್ ಕಳಿಸದ, ಪಾಕಿಸ್ತಾನ ಬಾರ್ಡರ್ ಕಳಿಸದ, ಇರಾನ್ ಗಡಿ ಕಳಿಸದ, ಎಲ್ಲಿ ಕಳಿಸೋಣ? ಹರಿದು ಹಂಚು ಹೋಗ್ತಿದೆ ಸಾಮರ್ಥ್ಯ ಇಡೀ ದೇಶದಾದ್ಯಂತ. ಗಾಡಿ ಮೂವ್ ಮಾಡಕ್ಕೂ ಕೂಡ ಪೆಟ್ರೋಲ್ ಡೀಸೆಲ್ಗೂ ಕೊರತೆ. ಆ ಕಡೆ ಪಶ್ಚಿಮ ಗಡಿಯಲ್ಲಿ ಡ್ಯೂರಂಡ್ ಲೈನ್ ನಲ್ಲಿ ಅಫ್ಘಾನ್ ತಾಲಿಬಾನ್ ಜೊತೆ ಪಾಕ್ ಸೇನೆಯ ಯುದ್ಧ ನಡೀತಾ ಇದೆ, ಸಂಘರ್ಷ ನಡೀತಾ ಇದೆ. ದಿನ ಬೆಳಗಾದ್ರೆ ಫೈರಿಂಗ್. TTP ಉಗ್ರರಿಗೆ ತಾಲಿಬಾನ್ ಆಶ್ರಯ ಕೊಡ್ತಿದೆ ಅಂತ ಆರೋಪಿಸಿ ಪಾಕ್ ಸೇನೆ ಅಫ್ಘಾನ್ ಗಡಿಯೊಳಗೆಲ್ಲ ನುಗ್ಗಿ ದಾಳಿ ಮಾಡಿದೆ. ಪ್ರತಿಯಾಗಿ ತಾಲಿಬಾನಿಗಳು ಕೂಡ ಪಾಕಿಸ್ತಾನಕ್ಕೆ ಹೊಡಿತಾ ಇದ್ದಾರೆ. ಮತ್ತೊಂದು ಕಡೆ ನೈಋತ್ಯ ದಿಕ್ಕಿನಲ್ಲಿ ಬಲೂಚಿಸ್ತಾನದಲ್ಲಿ ಅವರ ರಾಜ್ಯ ಅಂತ ಅವ್ರು ಹೇಳ್ಕೊಳ್ತಾರೆ. ಆದರೆ ಅವ್ರು ನಾವು ಇಂಡಿಪೆಂಡೆಂಟ್ ಕಂಟ್ರಿ ಆಗಬೇಕು ಅಂತ ಹೇಳಿ ಫೈಟ್ ಮಾಡ್ತಿದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿಯವರು ಪಾಕ್ ಸೇನೆಯನ್ನ ದಿನ ಬೆಳಗಾದ್ರೆ ಬೇಟೆಯಾಡ್ತಿದ್ದಾರೆ. ಈಗ ಇರಾನ್ ಗಡಿಯೂ ಅಸ್ಥಿರ ಆಗಿರೋದನ್ನ ಅವಕಾಶವನ್ನು ಬಳಸಿಕೊಂಡು BLA ಹೋರಾಟಗಾರರು ಪಾಕ್ ಭದ್ರತಾ ಪಡೆಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಭಾರತ ಮೊನ್ನೆ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನಕ್ಕೆ ಸರಿಯಾಗಿ ಪೆಟ್ಟು ಕೊಟ್ಟು ಉಗ್ರ ಕೇಂದ್ರಗಳನ್ನೆಲ್ಲ ಧ್ವಂಸ ಮಾಡಿ 13 ಮಿಲಿಟರಿ ಮತ್ತು ಏರ್ ಬೇಸ್ಗಳನ್ನ ಡ್ಯಾಮೇಜ್ ಮಾಡಿ ಪಾಕಿಸ್ತಾನಕ್ಕೆ ಜೀವನದಲ್ಲಿ ಮರೆಯಲಾಗದಿರುವಷ್ಟು ಹೆದರಿಸ್ಬಿಟ್ಟಿದೆ ಭಾರತ ಆಪರೇಷನ್ ಸಿಂಧೂರ್ನಲ್ಲಿ. ಹಾಗಾಗಿ ಈ ಭಾಗದಲ್ಲೂ ಕೂಡ ಗಮನ ಇಡಬೇಕು. ದಿನ ಬೆಳಗಾದ್ರೆ ಭಾರತ ಆ ಫ್ರಂಟ್ನಲ್ಲಿ, ವೆಸ್ಟರ್ನ್ ಫ್ರಂಟ್ನಲ್ಲಿ, ನಮ್ಮ ವೆಸ್ಟರ್ನ್ ಫ್ರಂಟ್ನಲ್ಲಿ ನಾವು ಒಂದೊಂದೇ ಅಭ್ಯಾಸ, ವಾಯು ಅಭ್ಯಾಸ, ಭೂ ಅಭ್ಯಾಸ ಅಂಥೇಳಿ ಮಿಲಿಟರಿ ಅಭ್ಯಾಸಗಳನ್ನು ಮಾಡಿ ಅವ್ರನ್ನ ಇನ್ನಷ್ಟು ದೊಡ್ಡ ಕಲ್ಲನ್ನು ತಗೊಂಡೋಗಿ ಅವರ ಎದೆ ಮೇಲೆ ಇಟ್ಟಂಗೆ ಪ್ರೆಷರ್ ಅವ್ರ ಮೇಲೆ ಮೇಂಟೈನ್ ಮಾಡ್ತಾ ಇದೀವಿ ಪಾಕ್ ಮೇಲೆ. ಹೀಗಾಗಿ ಮುನೀರಾ ಆ್ಯಂಡ್ ಟೀಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ದಿಕ್ಕಾಪಾಲಾಗೋ ಪರಿಸ್ಥಿತಿ ಬಂದಿದೆ. ಪಾಕಿಸ್ತಾನಕ್ಕೆ IMF ವಾರ್ನಿಂಗ್. ಸ್ನೇಹಿತರೆ, ಸದ್ಯಕ್ಕೆ ಪಾಕಿಸ್ತಾನ ಉಸಿರಾಡ್ತಿರೋದೇ IMF ಕೊಟ್ಟಿರೋ $7 ಬಿಲಿಯನ್ ಸಾಲದ ಪ್ಯಾಕೇಜ್ ಮೇಲೆ. ಆದರೆ ಪಾಕಿಸ್ತಾನದಲ್ಲಿ ನಡೀತಾ ಇರೋ ಈ ಆಂತರಿಕ ಹಿಂಸಾಚಾರ, ಗಡಿ ಸಂಘರ್ಷ ಮತ್ತು ತೈಲ ಬೆಲೆ ಏರಿಳಿತ ನೋಡಿದ IMF ತನ್ನ ಮುಂದಿನ ಸಾಲದ ಕಂತುಗಳನ್ನ ತಡೆ ಹಿಡಿಯೋ, ಬ್ಲಾಕ್ ಮಾಡೋ ಸೂಚನೆ ಕೊಟ್ಟಿದೆ. ನಾವು ಹಾಕಿದ ಕಂಡೀಷನ್ಗಳನ್ನ ಪಾಲಿಸದೇ ಇದ್ರೆ ದುಡ್ಡು ಕೊಡೋದಿಲ್ಲ ಅನ್ನೋ ವಾರ್ನಿಂಗ್ ಕೊಟ್ಟಿದೆ. ಇದೇ ಹೊತ್ತಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ ಫಾರೆಕ್ಸ್ ರಿಸರ್ವ್ ಕೇವಲ $16.3 ಬಿಲಿಯನ್ ಇಳಿದಿದೆ. ಕಮರ್ಷಿಯಲ್ ಬ್ಯಾಂಕ್ಗಳನ್ನೆಲ್ಲ ಸೇರಿಸಿದ್ರು ಕೂಡ ಇವರ ಬಳಿ ಇರೋದು ಕೇವಲ $21.4 ಬಿಲಿಯನ್ ಮಾತ್ರ. ಇದು ಪಾಕಿಸ್ತಾನದ ಕೇವಲ 2-3 ತಿಂಗಳ ಆಮದಿಗೆ ಮಾತ್ರ ಸಾಕಾಗತ್ತೆ. ಆಮೇಲೆ ಕಂಪ್ಲೀಟ್ ಝೀರೋ. ಈ ಅಸ್ಥಿರತೆ ನೋಡಿ ಅಳಿದುಳಿದ ಕೆಲ ವಿದೇಶಿ ಹೂಡಿಕೆದಾರರು ಕೂಡ ರಾತ್ರೋರಾತ್ರಿ ಪಾಕಿಸ್ತಾನದಿಂದ ಬಂಡವಾಳವನ್ನು ವಾಪಸ್ ಪಡೆದು ಓಡ್ ಹೋಗ್ತಾ ಇದ್ದಾರೆ. ಪಾಕಿಸ್ತಾನದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋಬ್ಬರಿ 41% ಪಾತಾಳಕ್ಕೆ ಕುಸಿದು ಬರೀ $981 ಮಿಲಿಯನ್, $1 ಬಿಲಿಯನ್ ಇಲ್ಲ, ಅಷ್ಟು ಕೆಳಗೆ ಬಂದಿದೆ. ಈ ಮೂಲಕ ಸ್ನೇಹಿತರೆ, ಪಾಕಿಸ್ತಾನ ತನ್ನ ಕರ್ಮದ ಫಲವನ್ನ ತಾನೇ ಉಣ್ತಾ ಇದೆ. ಇರಾನ್ ಯುದ್ಧ ಒಂದು ನೆಪ ಅಷ್ಟೇ. ಆದ್ರೆ ಪಾಕ್ ಈ ದುಸ್ಥಿತಿಗೆ ತಲುಪೋಕೆ ಅಸಲಿ ಕಾರಣ ಅವರು ದಶಕಗಳ ಕಾಲ ಸಾಕಿ ಬೆಳೆಸಿದ ಭಯೋತ್ಪಾದನೆ. ಆರ್ಥಿಕತೆಯನ್ನು ಬಲಪಡಿಸುವ ಬದಲು ಬಿಟ್ಟಿ ಸಾಲಕ್ಕಾಗಿ ಭಿಕ್ಷಾ ಪಾತ್ರೆ ಹಿಡಿದು ಕುತ್ಕೊಂಡಿತ್ತು ಮತ್ತು 2 ದೋಣಿಗಳ ಮೇಲೆ ಕಾಲಿಟ್ಟು ಮಾಡಿದ ದಿಕ್ಕು ದೆಸೆ ಇಲ್ಲದ ವಿದೇಶಾಂಗ ನೀತಿ. ಇದೆಲ್ಲ ಇವತ್ತು ಎನರ್ಜಿ ಶಾಕ್, ಭುಗಿಲೆದ್ದ ಆಂತರಿಕ ದಂಗೆ, 2 ಗಡಿಗಳಲ್ಲಿನ ಸಂಘರ್ಷ ಮತ್ತು ಸಂಪೂರ್ಣವಾಗಿ ಕುಸಿದು ಬಿದ್ದ ಆರ್ಥಿಕತೆ, ಇದೆಲ್ಲ ಒಟ್ಟಿಗೆ ಸೇರಿ ಪಾಕಿಸ್ತಾನವನ್ನ ಸರ್ವನಾಶ ಮಾಡೋ ಹಂತಕ್ಕೆ ತಗೊಂಡು ಹೋಗ್ತಾ ಇದೆ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಪಕ್ಕದಲ್ಲಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಕೂಡ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.